ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು. ಹಲೋ ನಮಸ್ಕಾರ, ನಾನು ರಂಗನಾಥ್. ಈ ಶನಿವಾರದ 71ನೇ ಕಣ್ವಾ ಮಾರ್ಟ್ ಅರ್ಪಿಸುವ ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಿದ್ದೀನಿ. 71ಕ್ಕೆ ಬಂದು ತಲುಪಿದ್ದೀವಿ ಅಂತಂದರೆ ಎಷ್ಟು ದೀರ್ಘಕಾಲ ನಾವು ಪ್ರಯಾಣವನ್ನು ಮಾಡಿದ್ದೇವೆ ಅಂತ ಅನಿಸುತ್ತೆ. ಹಲವೆಡೆ ಬೆಳಕನ್ನು ನಮ್ಮ ಕೈಲಾದಷ್ಟನ್ನು ಹಚ್ಚಿದ್ದೀವಿ. ಕೆಲವು ಕಡೆ ಹಚ್ಚಿದ್ದ ಬೆಳಕು ಆರಿ ಹೋಗಿದೆ. ಯಾಕಂದರೆ ನಿರಂತರವಾದಂತಹ ಸಪೋರ್ಟ್ ಸಿಸ್ಟಮನ್ನು ನಮ್ಮ ವ್ಯವಸ್ಥೆಗೂ ಮಾಡೋಕ್ಕಾಗಲಿಲ್ಲ, ನಮಗೂ ಮಾಡೋಕ್ಕಾಗಲಿಲ್ಲ. ಅದು ನಮ್ಮ ವೈಫಲ್ಯ. ಆದರೆ ಸಕ್ಸಸ್ ರೇಟು, ಸ್ಟ್ರೈಕ್ ರೇಟ್ ನೋಡಿದ್ರೆ ಕ್ರಿಕೆಟಲ್ಲಿ ಮಾಡ್ತಾರೆ ನೋಡಿ, 100 ಬಾಲ್ಗೆ 86 ರನ್ನು 96 ರನ್ನು ಹೊಡೆದ್ರೆ ಸ್ಟ್ರೈಕ್ ರೇಟ್ ಅಂತ ಕೊಡ್ತಾರೆ ಅವರು. ಆ ಟೈಪ್ ನಮ್ಮ ಸ್ಟ್ರೈಕ್ ರೇಟ್ ತೊಗೊಂಡ್ರೆ ಭಾಳ ಅದ್ಭುತವಾಗೇ ಇದೆ. 100ರಲ್ಲಿ 96 ಪ್ರಾಬ್ಲಮ್ ಹ್ಯಾಸ್ ಬಿನ್ ರಿಸಾಲ್ವ್ಡ್ ಅನಿಸುತ್ತೆ. ಬಟ್ ಬರುತ್ತಿರುವ ಪ್ರಾಬ್ಲಮ್ಗಳನ್ನು ನೋಡ್ತಾ ಇದ್ದರೆ ಇನ್ನು 100 ವರ್ಷ ಈ ಕಾರ್ಯಕ್ರಮ ಮಾಡಿದ್ರೂ ಉದ್ಧಾರ ಆಗಲ್ಲ, ಅಷ್ಟು ಮಾತ್ರ ನಿಜ. ಆ ಲೆವೆಲಲ್ಲಿ ಇದ್ದೀವಿ. ಏನೇ ದೂರದ ಬೀದರ್ನಿಂದ ಪಾಪ ತಮ್ಮೂರಿನ ಸಮಸ್ಯೆ ಬಗೆಹರಿಯಬಹುದು ಎಂಬ ನಂಬಿಕೆಯಿಂದ ಆ ಗ್ರಾಮಸ್ಥರಿಬ್ಬರು ಪಾಪ ರಾತ್ರಿ ಇಡೀ ಪ್ರಯಾಣ ಮಾಡಿ ಬಂದಿರ್ತಾರೆ. ಎಂಥ ಅವಮಾನ ರೀ! ದೂರದ ಬೀದರ್ನಿಂದ ಇಡೀ ರಾತ್ರಿ ಪ್ರಯಾಣ ಮಾಡಿಕೊಂಡು ಬಂದಿರೋದು ಯಾಕೆ? ಮನೆ ಕಟ್ಕೊಡಿ ಅಂತಾನೂ ಅಲ್ಲ, ನಮ್ಮನೇಲಿ ಯಾರಿಗೋ ಉದ್ಯೋಗ ಕೊಡಿ ಅಂತಾನೂ ಅಲ್ಲ, ಸರ್ಕಾರಿ ಜಮೀನು ಮಂಜೂರು ಮಾಡಿ ಅಂತಾನೂ ಅಲ್ಲ, ಯಾವುದೋ ಒಂದು 10 ಕೋಟಿ ರೂಪಾಯಿ ಅನುದಾನ ಕೊಡಿ, ಕಾಂಟ್ರಾಕ್ಟ್ ಕೊಡಿ, ಹೊಡ್ಕೊಂಡು ನಾವು ನೆಮ್ಮದಿಯಾಗಿರ್ತೀವಿ ಅಂತಾನೂ ಅಲ್ಲ. ನಮ್ಮೂರಿಗೊಂದು ಸಣ್ಣ ರೇಷನ್ ಅಂಗಡಿ ಕೊಡ್ರಿ ಸಾಹೇಬ್ರೆ ಅಂತ. ಈಸ್ ಇಟ್ ಶೇಮ್ ಆರ್ ಈಸ್ ಇಟ್ ರಿಯಾಲಿಟಿ? ಗೊತ್ತಿಲ್ಲ, ನೋಡೋಣ ಫಸ್ಟ್. ಒಂದು ಕಡೆ ತಾಂಡಾ ಜನರು ಸಾಲಾಗಿ ನಿಂತು ರೇಷನ್ ಕಾರ್ಡ್ ಮತ್ತು ಪಡಿತರ ಚೀಲಗಳನ್ನ ತೋರಿಸಿ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ದೃಶ್ಯ. ಮತ್ತೊಂದು ಕಡೆ 7 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಪಡಿತರ ತರುತ್ತಿರುವ ಮಹಿಳೆಯರು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪ್ರತಿ ತಿಂಗಳು ಇಡೀ ತಾಂಡದ ಜನರು ನರಕ ಯಾತನೆ ಪಡುತ್ತಿರುವ ಸ್ಟೋರಿ ಇದು. ಎಸ್, ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಯಕ್ಕಲಾರ್ ತಾಂಡದ ಜನರು ನ್ಯಾಯಬೆಲೆ ಅಂಗಡಿ ಇಲ್ಲದೆ ಮೈಲಿಗಟ್ಟಲೆ ಪಡಿತರ ತರಲು ತಾಂಡ ಜನ ನರಕಯಾತನೆಯನ್ನ ಪಡುತ್ತಿದ್ದಾರೆ. ಯಕ್ಕಲಾರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಈ ತಾಂಡದಲ್ಲಿ 700ರಿಂದ 800 ಜನ ವಾಸವಾಗಿದ್ದು 350 ಮತದಾನವಿದೆ. ಈಗಾಗಲೇ 60 ರೇಷನ್ ಕಾರ್ಡ್ ಇದ್ದು 10 ವರ್ಷಗಳಿಂದ ಒಂದೇ ಒಂದು ರೇಷನ್ ಕಾರ್ಡ್ ನೀಡದೆ ಅಧಿಕಾರಿಗಳು ತಾಂಡವನ್ನ ಕಡೆಗಣಿಸಿದ್ದಾರೆ. ಈಗ ಕುಟುಂಬಗಳು ಜಾಸ್ತಿಯಾಗಿದ್ದು 300ಕ್ಕೂ ಹೆಚ್ಚು ರೇಷನ್ ಕಾರ್ಡ್ ಬೇಕಿದೆ. ಆದ್ರೂ ಅಧಿಕಾರಿಗಳು ನಿಮ್ಮ ತಾಂಡದಲ್ಲಿ ಹೆಚ್ಚು ರೇಷನ್ ಕಾರ್ಡ್ ಇಲ್ಲ, ನ್ಯಾಯಬೆಲೆ ಅಂಗಡಿ ನೀಡೋಕೆ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ಈ ತಾಂಡಾದ ಜನ ಪ್ರತಿ ತಿಂಗಳು ಪಡಿತರ ತರಬೇಕು ಅಂದ್ರೆ 7 ಕಿಲೋಮೀಟರ್ ನಡೆದುಕೊಂಡು ಯಕ್ಕಲಾರ್ ಗ್ರಾಮಕ್ಕೆ ಹೋಗ್ಬೇಕು. ಜೊತೆಗೆ ಸಮಯ ಮುಗಿದ್ರೆ ಮತ್ತೆ 4 ದಿನಗಳ ಕಾಲ ಕೆಲಸವನ್ನ ಬಿಟ್ಟು ಕಾಯಬೇಕಾದ ಪರಿಸ್ಥಿತಿ ಇವರದ್ದು. ಸ್ವಾತಂತ್ರ್ಯ ಬಂದಾಗಿನಿಂದ ಈ ಗ್ರಾಮಕ್ಕೆ ಒಂದೇ ಒಂದು ಬಸ್ ವ್ಯವಸ್ಥೆ ಕೂಡ ಇಲ್ಲ. ಇನ್ನು ವಿದ್ಯಾರ್ಥಿಗಳ ಗೋಳನಂತೂ ಯಾರು ಕೇಳೋರೇ ಇಲ್ಲ. ಈ ತಾಂಡದಲ್ಲಿ ಅನಕ್ಷರಸ್ಥರು ಹೆಚ್ಚಾಗಿದ್ದು ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಶಾಸಕರು ಮತ್ತು ಅಧಿಕಾರಿಗಳು ಈ ತಾಂಡ ಕಡೆ ಮುಖ ಕೂಡ ಮಾಡ್ತಿಲ್ಲ. ಸ್ಥಳೀಯ ಶಾಸಕ ಪ್ರಭು ಚವ್ಹಾಣ್ಗೆ ಇವರ ಮತಗಳು ಮಾತ್ರ ಬೇಕು, ಆದ್ರೆ ಇವರ ಸಮಸ್ಯೆಗಳಿಗೆ ಸ್ಪಂದಿಸಲು ಮಾತ್ರ ಇವರಿಗೆ ಸಮಯವೇ ಇಲ್ಲ. ಇನ್ನು ಪಡಿತರ ತರಲು ಮಹಿಳೆಯರು ಮಾತ್ರ ಹರಸಾಹಸ ಪಡ್ತಿದ್ದಾರೆ. ಹಲವು ಬಾರಿ ಶಾಸಕರಿಗೆ ಮತ್ತು ಅಧಿಕಾರಿಗಳಿಗೆ ಒಂದು ನ್ಯಾಯಬೆಲೆ ಅಂಗಡಿ ಮಾಡಿಕೊಡಿ ಅಂತ ಕೇಳಿದ್ರು ಕ್ಯಾರಿ ಎನ್ನುತ್ತಿಲ್ಲ. ನ್ಯಾಯಬೆಲೆ ಅಂಗಡಿ ನೀಡೋದಕ್ಕೆ ಜನಸಂಖ್ಯೆ ಇದ್ದು ರೇಷನ್ ಕಾರ್ಡ್ ನೀಡದೆ ಅಧಿಕಾರಿಗಳು ಈ ರೀತಿ ಬೇಜವಾಬ್ದಾರಿ ತೋರ್ತಾ ಇರೋದು ಬೇಸರದ ಸಂಗತಿಯಾಗಿದೆ. ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮದ ಮೂಲಕವಾದ್ರೂ ಈ ತಾಂಡಕ್ಕೆ ಬೆಳಕು ಸಿಗುತ್ತೆ ಎಂಬ ನಂಬಿಕೆ ನಮ್ಮದು. ಬೀದರ್ ಜಿಲ್ಲೆನ ಔರಾದ್ ತಾಲೂಕಿನ ಕತೆ. ಆ ಗ್ರಾಮದಿಂದ ನನ್ನ ಜೊತೆ ಬಂದಿದ್ದಾರೆ, ಇಬ್ಬರು ಸೇರ್ಕೊಂಡಿದ್ದಾರೆ ಗ್ರಾಮಸ್ಥರು. ಲಕ್ಷ್ಮಣ್ ರಾಥೋಡ್ ನೀವಾ? ಹೌದು ಸರ್. ಗ್ಯಾರಂಟಿ ಸರ್ ನಾನೇ ಇದ್ದೀನಿ ಸರ್. ನೀವೇ ಇದ್ದೀರಾ? ರಂಗರಾಜ್ ಜಾಧವ್ ನೀವಾ? ಬೆಸ್ಟ್ ಆಗ್ಬಿಡ್ರಿ. ಇಬ್ಬರು ರಾತ್ರಿ ಬಂದ್ರಾ? ಹೌದು ಸರ್. ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಟ್ರೈನಾಗಿ ಬಂದಿವಿ. ಟ್ರೈನಾಗಿ ಬಂದ್ರಿ? ಹೌದು. ಯಾಕೆ ಬಂದ್ರಿ ನ್ಯಾಯಬೆಲೆ ಅಂಗಡಿಗೆ? ಎಷ್ಟು ಮಂದಿ ಇದ್ದೀರಿ ನೀವು ಊರಿನಾಗೆ? ಸರ್ ನಾವು ಊರಾಗ 800 ಜನ ಇದ್ದೇವೆ ಸರ್. 800 ಮಂದಿ ಇದ್ದೀರಿ? ಹೌದು ಸರ್. ಅದ್ರ ಅಂಗಡಿ ಕೇಳಿದ್ರೆ ಕೊಡಿಲ್ಲ ಅಂತಾರ? ಕೊಟ್ಟಿಲ್ಲ ಸರ್. ಏನು ಯಾಕಂತ ಸರ್ ಕೇಳ್ತಾ ಇದ್ದೇವೆ ಸರ್ ಅವರಿಗೆ. ಎಷ್ಟು ಕಾರ್ಡ್ ಐತ್ರಿ ಸರ್? ಕಾರ್ಡ ಇನ್ನೂ ಆಗ್ಬೇಕು ಸರ್. ಇನ್ನು ಇವಾಗ 46 ಒಂದು 50 ಕಾರ್ಡ್ ಅದಾವೆ ಸರ್. ಅದರಲ್ಲಿ ಸರ್ ಕೆಲವು ಕಾರ್ಡು ಸರ್ ಇದು ಮಾಡಿಬಿಟ್ರೆ ಸರ್, ರಿಜೆಕ್ಟ್ ಮಾಡಿಬಿಟ್ರೆ ಸರ್. ಅದು ಬೇರೆ 30 ಸರಿ ಇರಲ್ಲ ಅಂತ ಮಾಡಿರ್ತಾರೆ ಸರ್. ಅದಕ್ಕೆ ನಾವು ಬಿಡ್ರಿ.
800 ಮಂದಿಗೆ 40 ಕಾರ್ಡ್ ಬರ್ತದೇನು? 4 ಮಂದಿ ಅಂತೂ ಲೆಕ್ಕ ಹಿಡಿದ್ರು 160. ನನ್ನ ಲೆಕ್ಕ ಹಚ್ಚಿದ್ರೆ ಒಂದು 250-300 ಕಾರ್ಡ್ ಬರ್ಬೇಕು ನಿಮ್ಮ ಊರಿನಲ್ಲಿ. ಸರ್ ಬರ್ಬೇಕಾದ್ರೆ ನಾವು ಕೇಳಕ್ಕೆ ಹೋಗ್ತೀವಿ ಸರ್ ಅಧಿಕಾರಿಗಳಿಗೆ. ಯಾವಾಗ ನೋಡಿದ್ರು ಸರ್ ಬಂದೇ ಅದ ಅಂತ ಹೇಳ್ತಾರೆ ಅವರು. ಸ್ಕೀಮ್ ಚಾಲೂನೇ ಇಲ್ಲ, ಇದು ಬಂದೇ ಅದ ಅಂತ ಹೇಳ್ತಾರೆ ಸರ್. ಶಾಸಕರ ಹತ್ರನೂ ಹೋಗಿದ್ದೇವೆ ಸರ್. ಯಾರೇ? ಪ್ರಭು ಚವ್ಹಾಣ ಸರ್. ಅವರಿಗೂ ಹಾಕಿದ್ರಿ ಅಲ್ಲ? ಹಾಂ ಓಟ್ ಹಾಕಿದ್ದೇವೆ ಸರ್. ಹಾಕಿದ್ರಿ ತಾನೆ ಸರ್ ಮನೆ ಹತ್ರ ಬಂದು ಮನೆಗೆಲ್ಲ ಬಂದು ಹಾಕೊಟ್ರಿ ತಾನೆ? ಓಟ್ ಹಾಕಿದ್ದೇವೆ ಸರ್. ಮತ್ತೆ ಕೊಟ್ಟ ಮ್ಯಾಗ ನಾವು ಯಾಕ್ರಿ ಬರ್ಬೇಕು? ನಾವು ನ್ಯಾಯಬೆಲೆ ಅಂಗಡಿ ಕೇಳಕ್ಕೆ ಹೋಗಿದ್ದೇವೆ ಇಲ್ರಿ ಸರ್. ಆಯ್ತು ನೋಡೋಣ ಇರ್ರಿ. ಈಗ ಅದು ಏನು ಮಾಡಾರ ಅಂತ ಫಸ್ಟ್ ನೋಡ್ಬಿಡೋಣ. ಹಾಂ, ಆಗದೆ ಇದ್ದರೆ ಏನು ಮಾಡಬೇಕು ಅಂತ ಆಮೇಲೆ ನೋಡೋಣ ಅಲ್ವಾ. ಲೆಟ್ ಮಿ ಟಾಕ್ ಟು ದಿ ಕನ್ಸರ್ನ್ಡ್ ಆಫೀಸರ್ ಇದ್ದಾರೆ, ಮಾನ್ಯ ಶ್ರೀ ಬಸವರಾಜ್ ಅಂತ, ಸಾರ್ವಜನಿಕ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕರು. ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಅಂದಮೇಲೆ ಅವ್ರು ಸುಮಾರಾಗಿ ಒಳ್ಳೆಯವರು ಇರಬೇಕು ಮೋಸ್ಟ್ಲಿ. ಯಾಕಂದರೆ ಕೈಗೆ ಸಿಗಬಾರ್ದು ಅಂತ ಅವರು ಕರೆಕ್ಟ್ ಆಫೀಸರು. ಬಟ್ ಇವ್ರು ಕೈಗೆ ಸಿಗ್ತಿದ್ದಾರೆ ಅಂದಮೇಲೆ ಇವ್ರು ಸುಮಾರಾಗಿ ಒಳ್ಳೆಯವರು ಇರ್ಬೋದು ಮೋಸ್ಟ್ಲಿ. ನೋಡೋಣ ಇರ್ರಿ, ಚೆಕ್ ಮಾಡೋಣ. ಓಕೆ ಸರ್. ನಮಸ್ಕಾರ ಬಸವರಾಜ್ ಅವರೇ. ನಮಸ್ಕಾರ ಸರ್. ಈಗ ಈ ನಮ್ಮ ಬೀದರ್ ಏರಿಯಾನವ್ರಿಗೆ ಅವ್ರದ್ದೊಂದು ಪ್ರಾಬ್ಲಮ್ ನಿಮ್ಗೆ ಗೊತ್ತಾ? ನಮ್ಮ ಹುಡುಗರು ಎಕ್ಸ್ಪ್ಲೈನ್ ಮಾಡಿದಾರಾ? ಹೌದು, ಔರ ತಾಲೂಕು ಏಕಲಾರ ತಾಂಡ ಅಂತ ಹೇಳಿದ್ರು. ಕರೆಕ್ಟ್. ಏಕಲಾರ ತಾಂಡಕ್ಕೆ ನಾನು ನಿನ್ನೆ 8 ಮೊದಲೇ ಹೋಗಿ ಬಂದಿನಿ ಸರ್. ಗ್ರಾಮಕ್ಕೆ ಹೋಗಿ ಬಂದಿನಿ ಸರ್. ಗ್ರಾಮಕ್ಕೆ ನಿನ್ನೆ ಸಾಯಂಕಾಲ ಹೋಗಿ ಬಂದಿನಿ ಸರ್. ಬೆಸ್ಟ್ ಆಯ್ತಲ್ಲ. ಅಯ್ಯೋ ಹಾಂ ಸರ್, ಹೋಗಿ ಬಂದಿದ್ದೀನಿ ಸರ್. ಅದು ತಾಂಡದಲ್ಲಿ ಏನಾಗ್ತದೆ, ಏಕಲಾರ ನ್ಯಾಯಬೆಲೆ ಅಂಗಡಿಗೆ ನಿಯೋಜನೆ ಮಾಡಿದ್ವಿ ಸರ್. ಈಗ ಏಕಲಾರ್ಗೆ ಇದು ಏಕಲಾರ ತಾಂಡ ಇದೆ ಸರ್. ಸರಿ. ಅಲ್ಲಿ 2 ಸಂಘಗಳು ಇದೆ ಸರ್. ಒಂದು ರೈತ ಸಂಘ ಒಂದು ಮಾಡಿದಾರೆ ಸರ್, ಒಂದು ಮಹಿಳಾ ಸಂಘ ಇದೆ. ಓಕೆ. ಅವರು ಸಂಘದವರು ಮುಂದೆ ಬಂದ್ರೆ ಈಗ ವಿಶೇಷ ಪ್ರಕಟಣೆ ಅಂತೇಳಿ ನಾವು ಸರ್ಕಾರ ಕಳಿಸ್ಕೊಡ್ತೀವಿ ಸರ್. ರೈತ ಸಂಘಕ್ಕೆ ಮಾಡೋಣ. ಕಡಿಮೆ ಇದೆ ಸರ್. ಮಹಿಳಾ ಸಂಘ. ಸಾರಿ, ಮಹಿಳಾ ಸಂಘಕ್ಕೆ ಮಾಡೋಣ. ಮಹಿಳಾ ಸಂಘ. ಹೌದು ಸರ್, ಮಹಿಳಾ ಹೆಣ್ಮಕ್ಳ ಸಂಘಕ್ಕೆ ಮಾಡೋಣ. ಸುಮ್ಮನೆ ಆಯ್ತು. ಮಹಿಳಾ ಹೆಣ್ಮಕ್ಳ ಪ್ರಾಬ್ಲಮ್ ಹೆಣ್ಮಕ್ಳಿಗೆ ಗೊತ್ತಾಗ್ಲಿ. ಇಲ್ಲ, ಕಳಿಸ್ತೀನಿ ಸರ್ ನಾನು. ಈಗ ಕಾರ್ಡ್ಗಳು ಕಡಿಮೆ ಇರೋದ್ರಿಂದ ನಾವು ನಮ್ಮ ಕಮಿಷನರ್ ಆಯುಕ್ತ ಪರ್ಮಿಷನ್ ತಗೋಬೇಕು ಸರ್. ನಾಳೆ ಈ ಒಂದು ವಾರದಲ್ಲೇ ನಾನು ಮಾಡಿ ತಹಸೀಲ್ದಾರ್ ಇಂದ ಸರ್ ಅಜಯ್ ನಾಗಭೂಷಣ್ ಅಂತ ನಮ್ಮ ಕಮಿಷನರ್ ಕಳಿಸಿ. ನಮ್ಮ ಮಂಡ್ಯ DC. ಹೌದು ಸರ್. ನಾನು ಹೊಡಿತೀನಿ ಬೇಕಾರೆ ಫೋನ್ ಹೊಡಿಲ್ಲ. ಇಲ್ಲ ಸರ್, ನಮ್ದು ಪ್ರಪೋಸಲ್ ಹೋಗ್ಲಿ ಸರ್. ಈಗ ಪ್ರಪೋಸಲ್ ಇನ್ನ ಕಳಿಸಿದ ಮೇಲೆ ನೀವು ಹಾಕಿ ಪ್ರಪೋಸಲ್ ಸೈನ್ ಹಾಕ್ಸೋ ಕೆಲಸ ನನಗೆ ಬಿಡ್ರಿ, ನಾನೇ ಹಾಕಿಸ್ಕೊತೀನಿ. ಆಯ್ತು ಆಯ್ತು. ನೀವು ಫುಲ್ ಸಪೋರ್ಟ್ ಕೊಡ್ತೀನಿ ನಾನು. ಆಯ್ತು. ನಾನು ಸಮಸ್ಯೆ ಬಂದ್ರೆ ನೀವು ನನಗೆ ಹೇಳಿ, ನಾನೇ ಮಾತಾಡ್ತೀನಿ ಬೇಕಾರೆ. ಆದ್ರೆ ಬರಲಾರದು ಅನ್ಕೊಂಡಿದ್ದೀನಿ ನಿಮ್ಮ ಉತ್ಸಾಹ ಮತ್ತು ನಿಮ್ಮ ಕಾನ್ಫಿಡೆನ್ಸ್ ನೋಡಿದ್ರೆ. ಇಲ್ಲ, ಕಳಿಸ್ತೀನಿ ಸರ್. ಕಳಿಸಿ ನಾನು DC ಸೈನ್ ಹಾಕ್ಸಿ ಡಿ ಸಾಹೇಬ್ರನ್ನ ಹಾಗಿದ್ರೆ ನಾರ್ಮಲಿ ಇಂಥ ಕೆಲಸ ಎಷ್ಟು ದಿನ ತಗೊಳತ್ತೆ ಸರ್ ಸರ್ಕಾರಿ ಲೆಕ್ಕದಲ್ಲಿ? ಸರ್, ಪ್ರಕಟಣೆ ಹೊಳಿಸಿದ್ರೆ 30 ದಿವಸ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಟೈಮ್ ಇರ್ತದೆ ಸರ್. ಓಕೆ, ಆಯ್ತು ಸರ್. ಈಗ ಹೆಂಗೋ ಅಡ್ಜಸ್ಟ್ ಮಾಡಿ ಹೊಸ ವರ್ಷಕ್ಕಾದ್ರೂ ಇವ್ರು ಕೊಡೋಣ. 30 ದಿವಸ ಪ್ರಕಟಣೆ ಹೊಳಿಸ್ಲಿಕ್ಕೆ 30 ದಿವಸ ಟೈಮ್ ಇದೆ ಸರ್. ಅಕ್ಟೋಬರ್ ನವೆಂಬರ್ ಅಟ್ಲೀಸ್ಟ್ ಹೊಸ ವರ್ಷಕ್ಕಾದ್ರೂ ಇವ್ರಿಗೊಂದು ಅಂಗಡಿ ಕೊಡೋಣ. ಖಂಡಿತ ಸರ್, ಅದ್ರೊಳಗೆ ಆಗುತ್ತೆ ಸರ್. ಕೊಡ್ಬೋದಲ್ವಾ? ಬಹಳ ಸಂತೋಷ ಸರ್. ದೇವ್ರು ಚೆನ್ನಾಗಿಟ್ಟಿರ್ಲಿ ನಿಮ್ಮನ್ನ, ನಿಮ್ಮ ಕುಟುಂಬನ. ಥ್ಯಾಂಕ್ ಯು. ಶಾಲ್ಡಾ ಪ್ರಾಬ್ಲಮ್ ಸರ್ ಇನ್ನೊಂದೇನಂದ್ರೆ ಅಲ್ಲಿ ರೇಷನ್ ಕಾರ್ಡ್ ಸರ್, ಹೊಸ ರೇಷನ್ ಕಾರ್ಡ್ ಆಗ್ಬೇಕು ಸರ್. ಅದನ್ನ ಆಮೇಲೆ ಮಾತಾಡೋಣ. ಅದಕ್ಕೆ ನಿಯಮಗಳು ಮಾಡಿದ್ದಾರೆ. ಸರ್, ಆ ನಿಯಮಗಳಿಗೆ ಕೇಂದ್ರ ಸರ್ಕಾರದ ನಿಯಮಗಳ ಅನುಸಾರವಾಗಿ ಮಾಡಿದ್ದಾರೆ. ಗೊತ್ತಾಯ್ತಾ? ಫಸ್ಟ್ ಅಂಗಡಿ ಬರಾಗ ಮಾಡ್ಕೊಳ್ಳಿ, ಆಮೇಲೆ ನಿಧಾನಕ್ಕೆ ಕಾರ್ಡ್ ಕೈ ಹಾಕೋರಂತೆ. ಗೊತ್ತಾಯ್ತಾ? ಗೊತ್ತಾಯ್ತು. ಆಮೇಲೆ ನಿಧಾನಕ್ಕೆ ನೆಕ್ಸ್ಟ್ ಸ್ಟೆಪ್. ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಕತೆ. ನ್ಯಾಯಬೆಲೆ ಅಂಗಡಿ ಆಗತ್ತೆ. 1 ತಿಂಗಳಾಗ್ತದ. ಆ 1 ತಿಂಗಳೊಳಗಡೆ ಮಾಡಿಸ್ಕೊಡೋಣ. ಅವ್ರಿಗೆ ಹೇಳ್ತೀನಿ ನಾನು. ನಿಮ್ಮ ಮಹಿಳಾ ಸಂಘಕ್ಕೆ ಗ್ರಾಂಟ್ ಮಾಡಿಕೊಡ್ತಾರೆ. ಇನ್ನು ಮುಂದೆ 7 ಕಿಲೋಮೀಟ್ರ್ ಹೋಗೋಂಗಿಲ್ಲ, ಮಳೆಯಾಕೆ ಹೋಗೋಂಗಿಲ್ಲ, ಬಿಸಿಲಾಕೆ ಹೋಗೋಂಗಿಲ್ಲ. ಗೊತ್ತಾಯ್ತಾ? ಪ್ರಾಬ್ಲಮ್ ಸಾಲ್ವ್ಡ್. ಥ್ಯಾಂಕ್ ಯು ಸರ್. ಓಕೆ, ಪ್ರಾಬ್ಲಮ್ ಸಾಲ್ವ್ಡ್ ಅನ್ನೋದ್ರ ಜೊತೆಗೆ